ಗೃಹಲಕ್ಷ್ಮಿ ಈ ತಾಲೂಕ್ ಪಂಚಾಯತ್ ಮುಖಾಂತರ ಹಾಕೋದ್ರಿಂದ ಒಂದು ಸ್ವಲ್ಪ ಡಿಲೇ ಆಗಿದೆ. ಈಗಾಗಲೇ 4 ತಾಲೂಕ್ ಪಂಚಾಯತ್, ಬೆಂಗಳೂರು ರೂರಲ್, ಅರ್ಬನ್, ಅರ್ಬನ್ ರೂರಲ್ಲು ಅಲ್ಲಿ ಸೈಡ್ದಿಂದನೇ ಒಂದು 4 ತಾಲೂಕ್ ಪಂಚಾಯತಿ ಹಾಕಿ ಆಮೇಲೆ ಮತ್ತೆ ನಮ್ಮ ಇಲಾಖೆಗೆ ದುಡ್ಡು ಬರುತ್ತೆ. ಸೇಮ್ ಪ್ರೊಸೀಜರು. ಬಟ್ ತಾಲೂಕ್ ಪಂಚಾಯತಿಗೆ ಹೋಗಿ ಅಲ್ಲಿಂದ ನಮ್ಮ ಇಲಾಖೆಗೆ ದುಡ್ಡು ಬಂದು ಡಿಡಿಗಳ ಮುಖಾಂತರ ಮುಂಚೆ ಯಾವುದಿತ್ತು ಅದೇ ಪ್ರೊಸೀಜರು, ಅದರಲ್ಲಿ ಯಾವ ಪ್ರೊಸೀಜರು ಚೇಂಜ್ ಇಲ್ಲ. ಒಂದೇನು ಅಂದ್ರೆ ತಾಲೂಕ್ ಪಂಚಾಯತಿಗೆ ಹೋಗಿ ನಮ್ಮ ಇಲಾಖೆಗೆ ಬರ್ತದೆ, ಸೇಮ್ ಅದೇ ಮತ್ತೆ ನಮ್ಮ ಇಲಾಖೆಯಿಂದ ಗೃಹಲಕ್ಷ್ಮಿ ಬರ್ತದೆ. 3 ತಿಂಗಳು ಆಗಲ್ಲ, ದುಡ್ಡು ಬಂದು 15 ದಿನ ಆಯ್ತು. ನಮ್ಮ ಹತ್ರ ದುಡ್ಡು ನಮ್ಮ ಇಲಾಖೆಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ದುಡ್ಡು ಬಂದು 15 ದಿನ ಆಯ್ತು. ತಾಲೂಕ್ ಪಂಚಾಯತಿಂದ ನಮ್ಗೆ ಬರೋದ್ರಲ್ಲಿ ಸ್ವಲ್ಪ ಡಿಲೇ ಆಗಿದೆ. ಹೊಸದಾಗಿ ಅಂದಕ್ಕೆ ಸ್ವಲ್ಪ ಡಿಲೇ ಆಗಿದೆ. ಖುದ್ದು ಆಗಿರುವಂತಹ ಸಚಿವೆ ಹೆಬ್ಬಾಳ್ಕರ್ ಅವರೇ ಈ ವಿಷಯನ ಚರ್ಚೆ ಮಾಡಿದ್ದಾರೆ. ನಾವು ಉಳಿದಿರೋ ಅಂದರೆ ಪೆಂಡಿಂಗ್ ಇರೋ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ರಿಲೀಸ್ ಮಾಡ್ತೀವಿ, ಬಟ್ ತಡ ಯಾಕೆ ಆಗ್ತಿದೆ ಅಂದರೆ ನಾವೇನು ಮಾಡ್ತಾ ಇದ್ದೀವಿ, ಮೊದಲು ಸರ್ಕಾರದಿಂದ ಆರ್ಥಿಕ ಇಲಾಖೆಯಿಂದ ಡೈರೆಕ್ಟು ನಮಗೆ ಮಹಿಳಾ ಮತ್ತು ಸಮಾಜ ಇಲಾಖೆಗೆ ಏನಿದೆ ಅಲ್ಲಿಗೆ ದುಡ್ಡು ಬರ್ತಾ ಇತ್ತು. ಬಟ್ ಇವಾಗ ತಾಲೂಕು ಪಂಚಾಯಿತಿಗೆ ಹೋಗಿ ಅಲ್ಲಿಂದ ಒಂದು ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಅಮೌಂಟ್ ಬರಬೇಕು, ಹಾಗಾಗಿ ತಡ ಆಗ್ತಿದೆ. ಮತ್ತು ಇನ್ನೊಂದೇನೆಂದರೆ ಆರ್ಥಿಕ ಇಲಾಖೆ ಅಂದರೆ ಸರ್ಕಾರದಿಂದ ಆಲ್ರೆಡಿ ಅಮೌಂಟ್ ಬಂದು 15 ದಿನ ಆಗಿದೆ. ನಾವು ಏನು ಈ ಪೆಂಡಿಂಗ್ ಇದೆ 16 ಮತ್ತು 17ನೇ ಕಂತಿನ ಹಣ ಏನು ಪೆಂಡಿಂಗ್ ಇದೆ, ನಾವು ಅದನ್ನು ಆದಷ್ಟು ಬೇಗ ರಿಲೀಸ್ ಮಾಡ್ತೀವಿ. ಆಲ್ರೆಡಿ ಬೆಂಗಳೂರು ಅರ್ಬನ್ ಮತ್ತು ರೂರಲ್ ಕೆಲವೊಂದು ತಾಲೂಕುಗಳಲ್ಲಿ ಆಲ್ರೆಡಿ ರಿಲೀಸ್ ಮಾಡಿದ್ದೀವಿ. ಈ ಒಂದು ನವೆಂಬರ್ ಮತ್ತು ಡಿಸೆಂಬರ್ ಹಣ ಏನಿದೆ ಅದನ್ನು ಆದಷ್ಟು ಬೇಗ ರಿಲೀಸ್ ಮಾಡ್ತೀವಿ ಅಂತ ಕೂಡ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಮತ್ತು ಅವ್ರಿಗೆ ಇತ್ತೀಚೆಗೆ ರೀಸೆಂಟಾಗಿ ಆಕ್ಸಿಡೆಂಟ್ ಆಗಿರೋದ್ರಿಂದ ಅದನ್ನು ನಾವು ಚೇತರಿಸ್ಕೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಒಂದು ಗಮನದಲ್ಲಿಟ್ಕೊಂಡು ಆದಷ್ಟು ಬೇಗ ಈ ರೀತಿ ಯಾವುದೇ ರೀತಿ ಒಂದು ಪ್ರಾಬ್ಲಮ್ ಆಗದೆ ಇರೋ ಥರ ಮುಂದೆ ಆದಷ್ಟು ಬೇಗ ರಿಲೀಸ್ ಮಾಡ್ತೀನಿ, ಜನಗಳಿಗೆ ಬೇಗ ಸಿಗೋ ಥರ ಮಾಡ್ತೀನಿ ಅಂತ ಕೂಡ ಅವರು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಸೊ ಒಂದು ಗುಡ್ ನ್ಯೂಸ್ ಅಂದರೆ ಇವಾಗ 16 ಮತ್ತು ಏನಿದೆ ಒಂದು 15 ಮತ್ತು 16ನೇ ಕಂತಿನ ಹಣ ಏನಿದೆ ಅದು ಎಲ್ರಿಗೂ ರಿಲೀಸ್ ಆಗುತ್ತೆ ಆದಷ್ಟು ಬೇಗ. ಓಕೆನಾ? ಸೊ ಯಾರೆಲ್ಲ ಕಾಯ್ತಾ ಇದ್ದೀರಾ ಅವ್ರಿಗೆ ಒಂದು ಗುಡ್ ನ್ಯೂಸ್ ಆಗಿದೆ. ಬಿಕಾಸ್ ಯಾಕಂದರೆ ಅವರೇ ಕೊಟ್ಟಿರೋ ಸ್ಟೇಟ್ಮೆಂಟ್ ಇದು, ಆದಷ್ಟು ಬೇಗ ರಿಲೀಸ್ ಆಗುತ್ತೆ. ಬಟ್ ಮೊದಲನೇ ಥರ ಇದು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಡೈರೆಕ್ಟ್ ಅಲ್ಲಿಂದ ಬರಲ್ಲ, ತಾಲೂಕ್ ಪಂಚಾಯತಿಗೆ ಬಂದು ಸರ್ಕಾರದಿಂದ ತಾಲೂಕ್ ಪಂಚಾಯತಿಗೆ ಬಂದು ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಹೋಗಿ ನಿಮಗೆ ಆಮೇಲೆ ಈ ಹಣ ರಿಲೀಸ್ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಓಕೆನಾ? ಸೊ ಇನ್ನೊಂದೇನು ಅಂದರೆ ಅವ್ರು ಹೇಳಿರೋದು ಈಗ ಕೆಲವೊಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ, ಕೆಲವೊಬ್ರು ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮಾಡಿದ್ರಲ್ಲ, ಕೆಲವೊಬ್ರದ್ದು ಕಾರ್ಡ್ ಕ್ಯಾನ್ಸಲ್ ಕೂಡ ಆಗಿದೆ ಅಂತ ಹೇಳಿದ್ದಾರೆ. ಅಂದರೆ ಅವ್ರದ್ದು ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆ ಅವ್ರಿಗೆ ಬರಲ್ಲ. ಬಿಕಾಸ್ ಯಾಕಂದರೆ ಅವರು GST ರಿಜಿಸ್ಟ್ರೇಷನ್ ಆಗಿದ್ದಾರೆ ಕೆಲವರು. ಓಕೆನಾ? ಸೊ ಯಾರು ರಿಜಿಸ್ಟ್ರೇಷನ್ ಆಗಿದ್ದಾರೆ ಅವರಿಗೆ ಬರಲ್ಲ. ಮತ್ತು ಇನ್ನೊಂದು ರೇಷನ್ ಕಾರ್ಡ್ ಯಾರಿಗೆಲ್ಲ ಕ್ಯಾನ್ಸಲ್ ಆಗಿದೆ ಅವ್ರಿಗೆ ಗೃಹಲಕ್ಷ್ಮಿ ಹಣ ಬರಲ್ಲ ಅಂತ ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಓಕೆನಾ? ಸೊ ಒಟ್ಟಾರೆ ಯಾರ್ದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅವ್ರಿಗೆ ಗೃಹಲಕ್ಷ್ಮಿ ಹಣ ಸಿಗಲ್ಲ. ಅವರು ಇನ್ನೊಂದ್ಸಲ ನಿಮಗೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಏನಿದೆ ಅಲ್ಲೂ ಹೋಗು ಕೂಡ ಚೆಕ್ ಮಾಡ್ಬೋದು ಯಾಕೆ ಬಂದಿಲ್ಲ ಅಂದರೆ. ಸೊ ಇನ್ನೆಲ್ಲ ಏನಿದೆ ಅವ್ರಿಗೆ ಈ ನೆಕ್ಸ್ಟ್ ವೀಕ್ ಅಂದರೆ ಸೋಮವಾರ ಮಂಗಳವಾರ, ಕೆಲವರಿಗೆ ಈಗ ನಿನ್ನೆ ಶುಕ್ರವಾರನೇ ರಿಲೀಸ್ ಆಗಿದೆ, ಇನ್ನು ಕೆಲವರಿಗೆ ಸೋಮವಾರ ಮಂಗಳವಾರ ಬುಧವಾರ ಅಂದರೆ ನೆಕ್ಸ್ಟ್ ವೀಕಲ್ಲಿ ಕಂಪ್ಲೀಟಾಗಿ ನಾವು ಸ್ಟೆಪ್ ಬೈ ಸ್ಟೆಪ್ ರಿಲೀಸ್ ಮಾಡ್ತೀವಿ ತಾಲೂಕು ವೈಸಲ್ಲಿ. ಬಿಕಾಸ್ ಯಾಕಂದರೆ ಇದು ತಾಲೂಕು ಪಂಚಾಯತಿಗೆ ಹೋಗಿ ಆಮೇಲೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಬರುತ್ತೆ. ಸೊ ಯಾವ ರೀತಿ ಒಂದು ಹಣನ ರಿಲೀಸ್ ಮಾಡ್ತಿದ್ವಿ ಸ್ಟೆಪ್ ಬೈ ಸ್ಟೆಪ್ ಒಂದು ಪ್ರೋಸೆಸ್ ವೈಸಲ್ಲಿ ಗ್ರೂಪ್ ವೈಸಲ್ಲಿ ಅದೇ ರೀತಿ ಮಾಡ್ತೀವಿ ಅಂತ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಓಕೆನಾ? ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಓಕೆನಾ? ಇದೇ ರೀತಿ ಸರ್ಕಾರದ ಅಪ್ಡೇಟ್ ಆಗಿರ್ಬೋದು ಅಥವಾ ಜಾಬ್ ಅಪ್ಡೇಟ್ ಆಗಿರ್ಬೋದು, ಈ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ. ಥ್ಯಾಂಕ್ ಯು.